ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, C15 ಸಿಲೆಬಸ್ನಲ್ಲಿ ಈ ಸಲ ಎಕ್ಸಾಮ್ ಯಾರೆಲ್ಲ ಬರಿತಾ ಇದ್ದೀರಿ, ಮೇ 2026 ಎಕ್ಸಾಮ್ ಬರೆಯೋರಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಏನಂದರೆ ಎಕ್ಸಾಮ್ ನಿಮ್ಮದು ಯಾವಾಗ ಸ್ಟಾರ್ಟ್ ಆಗ್ತೈತಿ ಮತ್ತು ಎಕ್ಸಾಮಿನೇಷನ್ ಸೆಂಟರ್ ಯಾವ್ದು ಇರುತ್ತೆ ಅಂತಂತ ಹೇಳಿ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸರ್ಕ್ಯುಲರ್ ಡೇಟೆಡ್ 15/4/2026 ಪ್ರಕಾರ C15 ಸಿಲೆಬಸ್ನಲ್ಲಿ ಈಗ ಯಾರು ಎಕ್ಸಾಮ್ ಬರಿತಾ ಇದ್ದಿರಲ್ಲ ಅವರಿಗೆ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗೋದು ಆಲ್ರೆಡಿ ನಿಮಗೆ ಅನೌನ್ಸ್ ಮಾಡಿದ ಪ್ರಕಾರ 27th ಏಪ್ರಿಲಿಂದ ಸ್ಟಾರ್ಟ್ ಆಗ್ತೈತಿ ಥಿಯರಿ ಎಕ್ಸಾಮ್ C15 ಸಿಲೆಬಸ್ನವ್ರಿಗೆ. ಮತ್ತು ಎಕ್ಸಾಮ್ ಸೆಂಟರ್ಸ್ ಯಾವ್ದು ಬರ್ತಾವೆ ನಿಮಗೆ ಅಂತಂತ ಹೇಳಿ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಇಲ್ಲಿ. ಗೌರ್ಮೆಂಟ್ ಪಾಲಿಟೆಕ್ನಿಕ್ ಓನ್ಲಿ, ಇಟ್ ವಿಲ್ ಬಿ ಕಂಡಕ್ಟೆಡ್ ಓನ್ಲಿ ಇನ್ ಗೌರ್ಮೆಂಟ್ ಪಾಲಿಟೆಕ್ನಿಕ್. ಸೊ ಈ ಲಿಸ್ಟ್ನಲ್ಲಿ ಇರುವಂತಹ ಕಾಲೇಜ್ನಲ್ಲಿ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಬರ್ತೈತಿ. ಸೊ ನಿಮ್ಮ ಕಾಲೇಜಿಗೆ ಯಾವುದು ನಿಯರ್ ಇರ್ತೈತಲ್ಲ, ಸೊ ನಿಮ್ಮ ಕಾಲೇಜಿಗೆ ಪ್ರೈವೇಟ್ ಇರ್ಬೋದು, ಏಡೆಡ್ ಇರ್ಬೋದು, ಅಥವಾ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಇರ್ಬೋದು. ಸೊ ನಿಮ್ಮ ಕಾಲೇಜಿಗೆ ಯಾವುದು ನಿಯರ್ ಇರ್ತೈತಲ್ಲ ಆ ಕಾಲೇಜ್ ಸೆಂಟರ್ ಆಗಿ ಚೂಸ್ ಮಾಡಿಕೊಂಡು ಎಕ್ಸಾಮ್ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಸರ್ಕ್ಯುಲರ್ನಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಏನು ಮಾಡಬೇಕಂದ್ರೆ ನಿಮಗೆ ಹಾಲ್ ಟಿಕೆಟ್ ಬಂದ ತಕ್ಷಣ ಹಾಲ್ ಟಿಕೆಟ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಯಾವುದು ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಇರ್ತದೆ ಅಂತ ಹೇಳಿ. ಸೊ ಕಂಪಲ್ಸರಿ ನೀವು ಹಾಲ್ ಟಿಕೆಟ್ ತೊಗೊಂಡ ತಕ್ಷಣ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ನೋಟ್ ಮಾಡ್ಕೊಡಿ. ಆ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಿ ನೀವು ಎಕ್ಸಾಮ್ ಬರೀಬೇಕಾಗ್ತೈತಿ. ಮತ್ತು ನೀವು ಟೈಮ್ ಟೇಬಲ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ಟೈಮ್ ಟೇಬಲ್ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ನೀವು ನಿಮ್ಮ ಕಾಲೇಜಿಗೆ ಹೋಗಿ ಎಕ್ಸಾಮಿನೇಷನ್ ಸೆಕ್ಷನ್ನಲ್ಲಿ ಕೇಳಿದರೆ ನಿಮಗೆ ಅವರು ಟೈಮ್ ಟೇಬಲ್ ಹೇಳ್ತಾರೆ. ಸೊ ನೀವು ಟೈಮ್ ಟೇಬಲ್ ನೋಡಿಕೊಂಡು ಏನಾದರೂ ಕ್ಲಾಸಸ್ ಇದ್ದರೆ ಇಮಿಡಿಯೇಟ್ಲಿ ಇನ್ಫಾರ್ಮ್ ಮಾಡಿರಿ ಅವ್ರಿಗೆ. ಸೊ ಈ ಯಾವುದೇ ಕ್ಲಾಸಸ್ ಇರದೆ ಹೋದರೆ ಏನು ಪ್ರಾಬ್ಲಮ್ ಇಲ್ಲ. ಸಪೋಸ್ ಏನಾದರೂ ಸೇಮ್ ಡೇ ಸೇಮ್ ಟೈಮ್ಗೆ 2 ಸಬ್ಜೆಕ್ಟ್ ಬರ್ತಾ ಇದ್ದರೆ ನೀವು ಇಮಿಡಿಯೇಟ್ಲಿ ಇನ್ಫಾರ್ಮ್ ಮಾಡಬೇಕಾಗ್ತೈತಿ. ಮತ್ತು ಹಾಲ್ ಟಿಕೆಟ್ ಬಂದ ತಕ್ಷಣ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ನೋಡ್ಕೋಬೇಕು ಮತ್ತು ಯಾವಾಗ ನಿಮ್ಮದು ಎಕ್ಸಾಮ್ ಇದೆ ಅಂತ ಹೇಳಿ ಡೇಟು ನೋಟ್ ಮಾಡ್ಕೊಡ್ರಿ. ಸೊ ಹಾಲ್ ಟಿಕೆಟ್ ಬಂದ ತಕ್ಷಣ ಈ ಕೆಲಸ ನೀವು ಇಂಪಾರ್ಟೆಂಟಾಗಿ ಮಾಡಲೇಬೇಕು. ಓಕೆ, ಸೊ ಈ ಮಾಹಿತಿ C15 ಸಿಲೆಬಸ್ನಲ್ಲಿ ಯಾರೆಲ್ಲ ಎಕ್ಸಾಮ್ ಬರಿತಾ ಇದ್ದಿರಲ್ಲ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿರಿ. ನಾನು ಇಲ್ಲಿ ಜಸ್ಟ್ ಸ್ಲೋಲಿ ತೋರಿಸ್ತಾ ಇದ್ದೇನೆ ಎಕ್ಸಾಮಿನೇಷನ್ ಸೆಂಟರ್ಸ್ ಯಾವ ಬರ್ತಾವೆ ಅಂತ ಹೇಳಿ. ಸೊ ನಿಮಗೆ ನಿಮ್ಮ ಕಾಲೇಜಿಗೆ ನಿಯರ್ ಬೈ ಇರುವಂತಹ ಕಾಲೇಜನ್ನೇ ಎಕ್ಸಾಮಿನೇಷನ್ ಸೆಂಟರ್ ಆಗಿ ಚೂಸ್ ಮಾಡ್ತಾರೆ. ಸೊ ಅದಕ್ಕೆ ನೀವು ಹಾಲ್ ಟಿಕೆಟ್ನಲ್ಲಿ ಸರಿಯಾಗಿ ನಿಮ್ಮದು ಯಾವುದು ಎಕ್ಸಾಮಿನೇಷನ್ ಸೆಂಟರ್ ಅಂತಂತೇಳಿ ನೋಟ್ ಮಾಡಿಕೊಂಡು ಆ ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗಿ ನೀವು ಎಕ್ಸಾಮ್ ಬರೀಬೇಕು. ಮತ್ತು ಎಕ್ಸಾಮಿನೇಷನ್ ಸೆಂಟರ್ ಜೊತೆಗೆ ಟೈಮ್ ಟೇಬಲನ್ನು ಕೊಟ್ಟಿರ್ತಾರೆ ನಿಮ್ಮ ಹಾಲ್ ಟಿಕೆಟ್ನಲ್ಲಿ. ಆ ಟೈಮ್ಗೆ ನೀವು ಎಕ್ಸಾಮಿನೇಷನ್ಗೆ ಹೋಗಬೇಕಾಗ್ತೈತಿ. ಸೊ ಇದು ಭಾಳ ಇಂಪಾರ್ಟೆಂಟ್ ಇದೆ. ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಇದನ್ನು ಮಾಹಿತಿಯನ್ನು ಶೇರ್ ಮಾಡಿರಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.